ವರಮಹಾಲಕ್ಷ್ಮಿ ಹಬ್ಬದಂದು ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ಕೊಡುವುದು ಅನೇಕ ಕನ್ನಡ ಕುಟುಂಬಗಳ ಸುಂದರ ಸಂಪ್ರದಾಯ. ಆದರೆ ಕುಂಕುಮ ಕೊಡುವಾಗ ನಾವು ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿರಬಹುದು. ಆ ತಪ್ಪುಗಳು ಯಾವುವು? ಕುಂಕುಮವನ್ನು ಹೇಗೆ ಕೊಡಬೇಕು, ಏನು ಕೊಡಬೇಕು ಮತ್ತು ಯಾವ ವಿಷಯವನ್ನು ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಆತುರದಲ್ಲಿ ಕುಂಕುಮ ಕೊಡಬೇಡಿ. ಹೌದು, ಮುತ್ತೈದೆಯರನ್ನು ಮನೆಗೆ ಆಹ್ವಾನಿಸಿದ ನಂತರ ಅವರನ್ನು ಗೌರವದಿಂದ ಕೂರಿಸಿ ಅರಿಶಿನ ಮತ್ತು ಕುಂಕುಮವನ್ನು ಪ್ರೀತಿಯಿಂದ ನೀಡಿ. ಹಬ್ಬದ ದಿನ ತುಂಬ ಕೆಲಸ ಇರುವುದರಿಂದ ಕೆಲವೊಮ್ಮೆ ನಾವು ಆತುರದಲ್ಲಿ ಎಲ್ಲವನ್ನು ಮುಗಿಸಲು ನೋಡುತ್ತೇವೆ. ಆದರೆ ಆಚರಣೆಯ ಸೌಂದರ್ಯ ವಸ್ತುವಿನಲ್ಲ, ಗೌರವದಲ್ಲಿದೆ. ಕುಂಕುಮವನ್ನು ಸ್ವಚ್ಛವಾಗಿ ಇಡಿ. ಕುಂಕುಮವನ್ನು ಸ್ವಚ್ಛವಾದ ಡಬ್ಬಿ ಅಥವಾ ಪಾತ್ರೆಯಲ್ಲಿ ಇಟ್ಟುಕೊಳ್ಳಿ. ಒಬ್ಬರಿಗೆ ಬಳಸಿದ ವಸ್ತುವನ್ನು ಮತ್ತೊಬ್ಬರಿಗೆ ನೀಡುವಾಗ ಸ್ವಚ್ಛತೆಯನ್ನು ಗಮನಿಸಿ. ಅರಿಶಿನ ಕುಂಕುಮದ ಜೊತೆ ಹೂವು ಅಥವಾ ತಾಂಬೂಲವನ್ನು ನಿಮ್ಮ ಮನೆಯ ಸಂಪ್ರದಾಯದಂತೆ ನೀಡಬಹುದು. 3. ಇದನ್ನೇ ಮಾಡಬೇಕು ಎಂದು ಒತ್ತಾಯ ಮಾಡಬೇಡಿ. ಇದು ಬಹಳ ಮುಖ್ಯವಾದ ವಿಷಯ. ಪ್ರತಿಯೊಂದು ಮನೆಯ ಸಂಪ್ರದಾಯ ಒಂದೇ ರೀತಿಯಾಗಿರುವುದಿಲ್ಲ. ಯಾವುದೋ ಒಂದು ಪದ್ಧತಿಯನ್ನು ಇದನ್ನು ಮಾಡಿದರೆ ದೇವರಿಗೆ ಇಷ್ಟವಾಗುವುದಿಲ್ಲ ಎಂದು ಹೇಳಿ ಯಾರನ್ನು ಭಯಪಡಿಸಬೇಡಿ. ನಿಮ್ಮ ಮನೆಯ ಹಿರಿಯರು ಅಥವಾ ಪುರೋಹಿತರು ಹೇಳುವ ಸಂಪ್ರದಾಯವಿದ್ದರೆ ಅದನ್ನು ಅನುಸರಿಸಿ. 4. ಈ ತಪ್ಪನ್ನು ಮಾಡಬೇಡಿ. ಕುಂಕುಮ ಕೊಡುವಾಗ ಯಾರನ್ನು ಅವಮಾನಿಸುವ ರೀತಿಯಲ್ಲಿ ಮಾತನಾಡಬೇಡಿ. ನೀವು ಹೀಗೆ ಮಾಡಬೇಕು, ಹಾಗೆ ಮಾಡಬಾರದು ಎಂದು ಇತರರ ಆಚರಣೆಯನ್ನು ಕಡಿಮೆ ಮಾಡಬೇಡಿ. ಹಬ್ಬವೆಂದರೆ ಸಂತೋಷ ಹಂಚಿಕೊಳ್ಳುವ ಸಮಯ. ಒಳ್ಳೆಯ ಮಾತು ಕೂಡ ಒಂದು ದೊಡ್ಡ ಉಡುಗೊರೆ. 5. ಕುಂಕುಮದ ಜೊತೆ ಏನು ಕೊಡಬಹುದು? ನಿಮ್ಮ ಸಾಮರ್ಥ್ಯ ಮತ್ತು ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಹೂವು, ಹಣ್ಣು, ತೆಂಗಿನಕಾಯಿ ಮತ್ತು ಸಣ್ಣ ಯಾವುದಾದರೂ ಉಡುಗೊರೆ, ಇವುಗಳಲ್ಲಿ ಸಾಧ್ಯವಾದದ್ದನ್ನು ನೀವು ನೀಡಬಹುದು. ಕುಂಕುಮವನ್ನು ಕೊಡುವಾಗ ಒಂದು ಪ್ರಾರ್ಥನೆ ಮಾಡಿ. ಮುತ್ತೈದೆಯರಿಗೆ ಕುಂಕುಮ ನೀಡುವಾಗ ಮನಸ್ಸಿನಲ್ಲಿ ಒಂದು ಒಳ್ಳೆ ಪ್ರಾರ್ಥನೆ ಮಾಡಿ. ನಮ್ಮ ಮನೆಯಲ್ಲಿ ಆರೋಗ್ಯ, ಸಂತೋಷ, ನೆಮ್ಮದಿ ಹಾಗೂ ಒಗ್ಗಟ್ಟು ಸದಾ ಇರಲಿ. ನಿಮ್ಮ ಕುಟುಂಬದವರಿಗೂ ಕುಂಕುಮ ಸ್ವೀಕರಿಸುವವರಿಗೂ ಒಳಿತಾಗಲಿ ಎಂದು ಹಾರೈಸಿ. 7. ನಿಜವಾದ ಅರ್ಥ. ಸ್ನೇಹಿತರೆ, ಅರಿಶಿನ ಕುಂಕುಮ ಕೊಡುವ ಸಂಪ್ರದಾಯದ ಹಿಂದೆ ಇರುವ ಸುಂದರ ಅರ್ಥ ಪರಸ್ಪರ ಗೌರವ ಮತ್ತು ಸಂತೋಷ ಹಂಚಿಕೊಳ್ಳುವುದು. ಆದ್ದರಿಂದ ದುಬಾರಿ ವಸ್ತು ಕೊಡುವುದಕ್ಕಿಂತ ಪ್ರೀತಿಯಿಂದ ಕೊಡಿ, ಗೌರವದಿಂದ ಕೊಡಿ, ಸಂತೋಷದಿಂದ ಕೊಡಿ. ಅದೇ ಹಬ್ಬದ ನಿಜವಾದ ಸೌಂದರ್ಯ. ಕೊನೆಯದಾಗಿ, ಈ ವರಮಹಾಲಕ್ಷ್ಮಿ ಹಬ್ಬದಂದು ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬ ಮುತ್ತೈದೆಗೂ ಪ್ರೀತಿಯಿಂದ ಅರಿಶಿನ ಕುಂಕುಮ ನೀಡಿ ಯಾರ ಮನಸ್ಸಿಗೂ ನೋವಾಗದಂತೆ ಸಂತೋಷದಿಂದ ಹಬ್ಬವನ್ನು ಆಚರಿಸೋಣ. ನಿಮ್ಮ ಮನೆಯಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮದ ಜೊತೆ ಏನು ಕೊಡುತ್ತೀರಾ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಟಿಪ್ಸ್ ಫಾರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶ್ರೀ ವರಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲಿರಲಿ.